ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ ನೋಡೋಣ ವಿಡಿಯೋ. ಕುಂಭರಾಶಿಯ ಸ್ನೇಹಿತರೆ, ಗಮನವಿಟ್ಟು ಕೇಳಿ. ಮಾರ್ಚ್ 20, 21, 22, 23, 24 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಂತೆ ಕಾಣಿಸಿದರೂ ಒಳಗೆ ಕೆಲವು ವಿಶೇಷ ಘಟನೆಗಳನ್ನು ತರಬಹುದಾದ ದಿನಗಳಾಗಿರಬಹುದು. ವಿಶೇಷವಾಗಿ ಆರ್ ಎಂಬ ಹೆಸರಿನ ವ್ಯಕ್ತಿಯ ಮೂಲಕ ಕೆಲವು ಆಶ್ಚರ್ಯ ಬೆಳವಣಿಗೆಗಳು ಸಂಭವಿಸುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಜೀವನದಲ್ಲಿ ನಡೆಯುವ ಸಣ್ಣ ಘಟನೆಗಳೇ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಗುತ್ತದೆ. ಈ 4 ದಿನಗಳಲ್ಲಿ ಕೂಡ ಅಂತಹ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವ ಸೂಚನೆಗಳು ಕಾಣಿಸುತ್ತಿದೆ. ಮಾರ್ಚ್ 20ರಂದು ಬೆಳಿಗ್ಗೆಯಿಂದಲೇ ಒಂದು ವಿಚಿತ್ರ ಘಟನೆ ನಿಮ್ಮ ಗಮನಕ್ಕೆ ಬರಬಹುದು. ಬಹಳ ದಿನಗಳಿಂದ ಸಂಪರ್ಕದಲ್ಲಿರದ ಒಬ್ಬ ವ್ಯಕ್ತಿಯಿಂದ ನಿಮಗೆ ಒಂದು ಕರೆ ಅಥವಾ ಸಂದೇಶ ಬರಬಹುದು. ಆ ವ್ಯಕ್ತಿಯ ಹೆಸರು ಆರ್ ಅಕ್ಷರದಿಂದ ಆರಂಭವಾಗಿರಬಹುದು. ನೀವು ಬಹಳ ದಿನಗಳಿಂದ ಮಾತನಾಡದಿದ್ದ ಆ ವ್ಯಕ್ತಿ ಆಕಸ್ಮಿಕವಾಗಿ ನಿಮ್ಮನ್ನು ಸಂಪರ್ಕಿಸುವುದು ನಿಮಗೆ ಆಶ್ಚರ್ಯವಾಗಬಹುದು. ಅವರು ನಿಮ್ಮೊಂದಿಗೆ ಒಂದು ಹೊಸ ವಿಷಯದ ಬಗ್ಗೆ ಮಾತನಾಡಬಹುದು ಸ್ನೇಹಿತರೆ. ಅಂದು ಒಂದು ಕೆಲಸದ ಅವಕಾಶವಾಗಿರಬಹುದು, ಒಂದು ಸಹಾಯದ ವಿಷಯವಾಗಿರಬಹುದು, ಅಥವಾ ಒಂದು ಹಳೆಯ ಸಮಸ್ಯೆಯ ಪರಿಹಾರದ ವಿಷಯವಾಗಿರಬಹುದು. ಈ ಸಣ್ಣ ಘಟನೆ ನಿಮ್ಮ ದಿನವನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಅದೇ ದಿನ ಮಧ್ಯಾಹ್ನದ ವೇಳೆಗೆ ಇನ್ನೊಂದು ಸಣ್ಣ ಘಟನೆ ನಡೆಯಬಹುದು. ನೀವು ಎಲ್ಲಾದರೂ ಹೋಗುವಾಗ ಅಥವಾ ಒಂದು ಸ್ಥಳದಲ್ಲಿ ಕುಳಿತುಕೊಂಡಿರುವಾಗ ಆರ್ ಎಂಬ ಹೆಸರಿನ ವ್ಯಕ್ತಿಯನ್ನು ಆಕಸ್ಮಿಕವಾಗಿ ಭೇಟಿ ಮಾಡುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನಾವು ಯೋಚಿಸದ ಭೇಟಿಗಳೇ ಜೀವನದಲ್ಲಿ ದೊಡ್ಡ ಅರ್ಥವನ್ನು ಹೊಂದಿರುತ್ತವೆ. ಈ ವ್ಯಕ್ತಿಯೊಂದಿಗೆ ನಡೆಯುವ ಕೆಲವು ವಿಷಯಗಳು ಮಾತುಕತೆ ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಿಸಬಹುದು. ಮಾರ್ಚ್ 20 ನಿಮ್ಮ ಆರ್ಥಿಕ ಘಟನೆ ನಿಮ್ಮ ಗಮನಕ್ಕೆ ಬರಬಹುದು. ನೀವು ನಿರೀಕ್ಷಿಸಿದ ಹಣದ ಹೊಸ ವಿಷಯ ನಿಮ್ಮ ಮುಂದೆ ಬರಬಹುದು. ಉದಾಹರಣೆಗೆ, ನೀವು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣವನ್ನು ಯಾರಾದರೂ ಮರಳಿ ಕೊಡುವ ಸಾಧ್ಯತೆ ಇದೆ, ಅಥವಾ ನೀವು ನಿರೀಕ್ಷಿಸಿದ ಒಂದು ಚಿಕ್ಕ ಲಾಭ ನಿಮ್ಮ ಕೈಗೆ ಬರುವ ಸಾಧ್ಯತೆ ಇದೆ. ಈ ಘಟನೆ ನಡೆಯುವ ಸಮಯದಲ್ಲೂ ಆರ್ ಎಂಬ ವ್ಯಕ್ತಿಯ ಪಾತ್ರ ಕಾಣಿಸಬಹುದು. ಅವರು ನಿಮಗೆ ಒಂದು ಮಾಹಿತಿ ನೀಡಬಹುದು, ಒಂದು ಅವಕಾಶವನ್ನು ಸೂಚಿಸಬಹುದು ಸ್ನೇಹಿತರೆ. ಆ ದಿನ ಸಂಜೆ ಸಮಯದಲ್ಲಿ ಮತ್ತೊಂದು ವಿಚಿತ್ರ ಘಟನೆ ನಡೆಯಬಹುದು. ನೀವು ಯಾವುದೋ ಒಂದು ಕೆಲಸದ ಬಗ್ಗೆ ಗೊಂದಲದಲ್ಲಿರಬಹುದಾದ ಯಾವುದೋ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದು ನಿಮಗೆ ಸ್ಪಷ್ಟವಾಗದೇ ಇರಬಹುದು. ಅದೇ ಸಮಯದಲ್ಲಿ ಆರ್ ಎಂಬ ವ್ಯಕ್ತಿಯಿಂದ ಒಂದು ಸಲಹೆ ನಿಮಗೆ ಸಿಗಬಹುದು. ಅವರು ಹೇಳುವ ಒಂದು ಮಾತು ನಿಮ್ಮ ಗೊಂದಲವನ್ನು ನಿವಾರಿಸಬಹುದು. ಕೆಲವೊಮ್ಮೆ ಒಂದು ಸರಿಯಾದ ಸಲಹೆ ಮತ್ತು ಜೀವನದ ದಾರಿಯನ್ನೇ ಬದಲಾಯಿಸುತ್ತದೆ. ಮಾರ್ಚ್ 23ರಂದು ಕುಂಭ ರಾಶಿಯವರ ಜೀವನದಲ್ಲಿ ಭಾವನಾತ್ಮಕವಾಗಿ ಒಂದು ಘಟನೆ ನಡೆಯಬಹುದು. ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡುತ್ತಿರುವಾಗ ಆರ್ ಎಂಬ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಬಹುದು. ಅವರು ನಿಮಗೆ ಧೈರ್ಯ ನೀಡಬಹುದು ಅಥವಾ ನಿಮ್ಮನ್ನು ಪ್ರೋತ್ಸಾಹಿಸುವ ಮಾತುಗಳನ್ನು ಹೇಳಬಹುದು. ಈ ಘಟನೆ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಆತ್ಮವಿಶ್ವಾಸವನ್ನು ಹುಟ್ಟಿಸಬಹುದು. ಅದೇ ದಿನ ಮತ್ತೊಂದು ಘಟನೆ ಕೂಡ ಸಂಭವಿಸಬಹುದು. ನೀವು ಯಾವುದೋ ಒಂದು ಸ್ಥಳಕ್ಕೆ ಹೋಗುವಾಗ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಆರ್ ಎಂಬ ವ್ಯಕ್ತಿಯೊಂದಿಗೆ ಮತ್ತೆ ಒಂದು ವಿಶೇಷ ಸಂಭಾಷಣೆ ನಡೆಯಬಹುದು. ಆ ಸಂಭಾಷಣೆಯಲ್ಲಿ ಒಂದು ಹೊಸ ಯೋಜನೆ ಅಥವಾ ಹೊಸ ಅವಕಾಶದ ಬಗ್ಗೆ ಚರ್ಚೆ ನಡೆಯಬಹುದು. ಇದು ನಿಮ್ಮ ಭವಿಷ್ಯಕ್ಕೆ ಸಂಭವಿಸಿದ ಒಂದು ಮಹತ್ವದ ಸೂಚನೆಯಾಗಿರಬಹುದು ಸ್ನೇಹಿತರೆ. ಮಾರ್ಚ್ 23, 24ರಂದು ನಿಮ್ಮ ಈ 4 ದಿನಗಳಲ್ಲಿ ನಡೆದ ಘಟನೆಗಳ ಪರಿಣಾಮ ಸ್ಪಷ್ಟವಾಗಿ ಕಾಣಿಸಬಹುದು. ನೀವು ಈ ದಿನ ಬೆಳಗ್ಗೆ ಎದ್ದಾಗಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಭಿನ್ನ ಭಾವನೆ ಕಾಣಬಹುದು. ಕಳೆದ 3 ದಿನಗಳಲ್ಲಿ ನಡೆದ ಘಟನೆಗಳನ್ನು ನೆನಪಿಸಿಕೊಂಡಾಗ ಎಲ್ಲವೂ ಒಂದೇ ಕಾರಣಕ್ಕಾಗಿ ನಡೆದಂತೆಯೇ ಅನಿಸಬಹುದು. ವಿಶೇಷವಾಗಿ ಆರ್ ಎಂಬ ವ್ಯಕ್ತಿಯ ಪಾತ್ರ ನಿಮ್ಮ ಜೀವನದಲ್ಲಿ ಏನೋ ಒಂದು ವಿಶೇಷ ಅರ್ಥವನ್ನು ಹೊಂದಿರುವಂತೆಯೇ ಅನಿಸಬಹುದು. ಆ ದಿನ ಮಧ್ಯಾಹ್ನ ಅಥವಾ ಸಂಜೆ ಸಮಯದಲ್ಲಿ ಮತ್ತೊಂದು ಘಟನೆ ನಡೆಯಬಹುದು. ಆರ್ ಎಂಬ ವ್ಯಕ್ತಿ ನಿಮ್ಮೊಂದಿಗೆ ಪ್ರಮುಖ ವಿಷಯವನ್ನು ಹಂಚಿಕೊಳ್ಳಬಹುದು. ಅದು ಒಂದು ಸಹಾಯದ ವಿಷಯವಾಗಿರಬಹುದು, ಒಂದು ಕೆಲಸದ ವಿಷಯವಾಗಿರಬಹುದು, ಅಥವಾ ಒಂದು ಅವಕಾಶದ ವಿಷಯವಾಗಿರಬಹುದು. ಈ ಘಟನೆ ನಿಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆ ಕಾರಣವಾಗುವ ಸಾಧ್ಯತೆ ಇದೆ. ಕುಟುಂಬದ ವಿಷಯದಲ್ಲಿ ನೋಡಿದರೆ ಈ 4 ದಿನಗಳಲ್ಲಿ ಕೆಲವು ಸಣ್ಣ ಸಂತೋಷದ ಘಟನೆಗಳು ನಡೆಯಬಹುದು.
ಮನೆಯವರೊಂದಿಗೆ ಮಾತನಾಡುವಾಗ ಕೆಲವು ಹಳೆಯ ವಿಷಯಗಳು ಪರಿಹಾರವಾಗಬಹುದು. ಕೆಲವೊಮ್ಮೆ ಆರೆಂಬ ವ್ಯಕ್ತಿ ನಿಮ್ಮ ಕುಟುಂಬದವರಿಗೂ ಪರಿಚಿತರಾಗಬಹುದು. ಅವರ ಮೂಲಕ ಒಂದು ಹಳೆಯ ಗೊಂದಲ ಸರಿಯಾಗುವ ಸಾಧ್ಯತೆ ಕೂಡ ಇದೆ. ಪ್ರೀತಿಯ ವಿಷಯದಲ್ಲಿ ಕೂಡ ಈ 4 ದಿನಗಳು ಕುಂಭರಾಶಿಯವರಿಗೆ ವಿಶೇಷವಾಗಿರಬಹುದು. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಆರೆಂಬ ಹೆಸರಿನ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧದಲ್ಲಿ ಒಂದು ಹೊಸ ಬೆಳವಣಿಗೆ ಕಾಣಿಸಬಹುದು. ಒಂದು ಸಣ್ಣ ಭೇಟಿ, ಒಂದು ಸಣ್ಣ ಮಾತು ಅಥವಾ ಒಂದು ಸಣ್ಣ ಘಟನೆ ನಿಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸಬಹುದು. ಕುಂಭರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ನಡೆಯುವ ಘಟನೆಗಳು ತುಂಬ ಅಪರೂಪದ ಘಟನೆಗಳು ಆಗಿರಬಹುದು. ಒಂದು ದೊಡ್ಡ ಅರ್ಥ ಇರಬಹುದು ಅದರಲ್ಲಿ. ಮಾರ್ಚ್ 20ರಿಂದ 24ರವರೆಗೆ ನಡೆಯುವ ಈ ಸಣ್ಣ ಘಟನೆಗಳು ಕೂಡ ನಿಮ್ಮ ಜೀವನದಲ್ಲಿ ಒಂದು ಹೊಸ ದಾರಿಯನ್ನು ತೆರೆದಿಡುವ ಸೂಚನೆಯಾಗಿರಬಹುದು. ವಿಶೇಷವಾಗಿ ಆರೆಂಬ ವ್ಯಕ್ತಿಯ ಮೂಲಕ ನಡೆಯುವ ಈ ಘಟನೆಗಳು ನಿಮ್ಮ ಗಮನದಿಂದ ನೋಡಿದರೆ ನಿಮ್ಮ ಭವಿಷ್ಯದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿರುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಆದ್ದರಿಂದ ಕುಂಭರಾಶಿಯವರ ಈ 4 ದಿನಗಳಲ್ಲಿ ನಿಮ್ಮ ಮುಂದೆ ಬರುವ ಪ್ರತಿಯೊಂದು ಘಟನೆಗೂ ಗಮನ ಕೊಡಿ. ಯಾಕೆಂದರೆ ಒಂದು ಸಣ್ಣ ಘಟನೆ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ವಿಶೇಷವಾಗಿ ಆರೆಂಬ ವ್ಯಕ್ತಿಯ ಪಾತ್ರವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾಕೆಂದರೆ ಅವರು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭಕ್ಕೆ ಕಾರಣವಾಗುವ ವ್ಯಕ್ತಿಯಾಗಿರಬಹುದು ಸ್ನೇಹಿತರೆ. ಹಾಗಾಗಿ ಆರೆಂಬ ಹೆಸರಿನ ವ್ಯಕ್ತಿಯೊಂದಿಗೆ ನಿಮ್ಮ ಯಾವುದೇ ಕಷ್ಟದ ಸಮಯವನ್ನು ಅಂದರೆ ಕಷ್ಟದ ವಿಷಯಗಳನ್ನು ಅವರೊಂದಿಗೆ ಹಂಚಿಕೊಂಡಾಗ ನಿಮಗೆ ಒಳ್ಳೆಯ ಪರಿಹಾರಗಳನ್ನು ಕೂಡ ಅವರು ಸೂಚಿಸಬಹುದು. ಹಾಗಾಗಿ ನಿಮ್ಮ ಅಂದರೆ ಆ ಮಹಿಳೆಯಾಗಿರಲಿ ಪುರುಷನಾಗಿರಲಿ ಅವರ ಜೀವನದಲ್ಲಿ ಆರೆಂಬ ವ್ಯಕ್ತಿಯ ಆಗಮನ 21ನೇ ತಾರೀಕಿನಿಂದ ಖಂಡಿತ ಬರುತ್ತದೆ ಸ್ನೇಹಿತರೆ. ಆ ಆರೆಂಬ ಹೆಸರಿನ ವ್ಯಕ್ತಿಯೊಂದಿಗೆ ನಿಮ್ಮ ಸಂಭಾಷಣೆ ಆಗಿರ್ಬೋದು, ನಿಮ್ಮ ಪ್ರತಿಯೊಂದು ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದಾಗಿರ್ಬೋದು, ಅವರು ಸಂಬಂಧಿಕರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು, ಇಲ್ಲ ಹೊಸ ಪರಿಚಯ ಆಗಿರ್ಬೋದು. ಆದರೂ ಕೂಡ ಆ ವ್ಯಕ್ತಿಯಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಬಂದರೆ ನಿಮ್ಮ ಲೈಫಲ್ಲಿ ಯಾವತ್ತೂ ದೂರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆರೆಂಬ ಹೆಸರಿನ ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿದ್ದರೆ ನಿಮ್ಮ ಜೀವನವು ಬಹಳ ಸುಖಮಯವಾಗಿರುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ, ಈ ಮಾರ್ಚ್ 20ರಿಂದ ಯಾವ ಬದಲಾವಣೆ ಆಗಲಿದೆ, ಆರೆಂಬ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಲಿದೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಕುಂಭರಾಶಿಯವರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಆಗುತ್ತೆ. ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೂತು ಯಾವುದೇ ಯೋಚನೆ ಇಲ್ಲದೆ ತಲೆಯಲ್ಲಿ ಕೂತು ವಿವರವಾಗಿ ನೋಡಿ. ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಪ್ರತಿದಿನ ನನ್ನ ಚಾನಲಲ್ಲಿ ಪ್ರತಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ, ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ. ಬಾಯ್.